ನನ್ನ ಪ್ರೀತಿಯ ವೀಕ್ಷಕರೇ, ಇದು ನಮ್ಮ ಬನ್ನೂರಿಂದ ಕೊಡಗಳ್ಳಿ. ಇವರು ಮೊದಲು 2 ದೊಣ್ಣೆ ತೊಗೊಂಡು ತಿರುಗಾಡ್ಕೊಂಡು ಎಲ್ಲ ಹತ್ರ ₹1 ₹2 ಥರ ಏನೋ ಜೀವನಕ್ಕಾಗಿ ಅಂತ ಮಾಡ್ತಿದ್ರು. ಇವಾಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಈ ಥರವನ್ನು ಎಲ್ಲರಿಗೂ ಅಂಗವಿಕಲರಿಗೆ ಕೊಟ್ಟು ಪುಣ್ಯ ಕಟ್ಕೋಬೇಕು. ಯಾಕಂದರೆ ಎಲ್ಲರಿಗೂ ಕೊಡಬೇಕು. ಈ ಥರದವ್ರಿಗೆ ಒಬ್ಬರಿಗೆ ಅಂತರ ಆಗಲ್ಲ. ಇದು ಎಲ್ಲರಿಗೂ ಕೊಟ್ಟರು ಇವ್ರಿಗೆ ಸಹಾಯ ಆಗುತ್ತೆ. ನೋಡಿ, ಇವರು ಕೊಡಗಳ್ಳಿ, ನಮ್ಮ ಬನ್ನೂರಿಂದ 5 ಕಿಲೋಮೀಟ್ರ್ ಕೊಡಗಳ್ಳಿ. ಅಲ್ಲಿಂದ ಬಂದಿದ್ದಾರೆ ಬೆಳಗ್ಗೆ. ಇವಾಗ ಬೆಳಗ್ಗೆ ಸಾಯಂಕಾಲ ಒಂದು 5 ಗಂಟೆಗೆ ಹೊಂಟೋಗ್ತಾರೆ. ಇದೇ ಥರ ಹೋಗಿ ನೋಡ್ಬೋದು ತಾವು ನೀವು. ಮತ್ತು ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ಸಹಾಯ ಆಗುತ್ತೆ. ಒಬ್ರಿಗೊಬ್ಬರು ನೀವು ಈ ವಿಡಿಯೋ ನೋಡಿ ನಿಮ್ಮೂರಲ್ಲಿ ಯಾರು ಇದ್ದರೆ ಅಂಥವ್ರಿಗೆ ನೋಡಿ ಕಾಂಟ್ಯಾಕ್ಟ್ ಮಾಡಿ ಕೊಡಿಸಿ ಈ ಥರದ ಗಾಡಿಗಳೆಲ್ಲ. ನೋಡಿ, ಹೈಟೆಕ್ಕು ಯಜಮಾನ್ರೆ ಇದೆಯಲ್ಲ, ಈ ಥರ ಮಾಡ್ತಿದ್ರಲ್ಲ ನೀವು, ಒಂದು ಛತ್ರಿ ಮಾಡ್ಕೋಬೋದು. ಏನಿಲ್ಲ, ನಿಮಗೆ ನೆರಳಾಗುತ್ತೆ. ಯಾಕಂದರೆ ಬಿಸಿಲು, ಮತ್ತು ಈಗ ಬಿಸಿಲು ಹೋಗಿ ಮಳೆ ಬರುತ್ತೆ. ಅದರಿಂದ ನೀವು ಸಾಧ್ಯವಾದಷ್ಟು ಒಂದು ಛತ್ರಿ ಹಾಕ್ಕೊಬಿಡಿ. ಯಾಕಂದರೆ ತುಂಬ ಬಿಸಿಲು ಇದೆ. ಸರಿನಾ? ಹೋಗ್ಬಿಟ್ಟು ಬನ್ನಿ. ತಡಿ ಒಂದು ನಿಮಿಷ ಬಾಬಾ, ಒಂದು ನಿಮಿಷ ಹೆವಿ. ಒಂದು ನಿಮಿಷ ಅಣ್ಣ, ಯಾವೂರವರು? ಕೊಡಗಳ್ಳಿ. ಹಾಂ, ಇದಕ್ಕೆ ಸಹಾಯ ಮಾಡಿದ್ರಲ್ವ, ಯಾರು ಕೊಟ್ಟಿದ್ದು ನಿಮ್ಗೆ ಇದು? ಶಿವರಾಜಣ್ಣ. ಹಾಂ, ಅವರು ಬರ್ಸಿದ್ದು. ನಿಮ್ಮೂರು ಯಾವುದು? ಕೊಡಗಳ್ಳಿನಾ? ಮೊದ್ಲು ಹೆಂಗ್ ತಿರ್ಗಾಡ್ತಿದ್ರಿ ನೀವು? ದೊಣ್ಣೆ ಹಾಕೊಂಡು ತಿರ್ಗಾಡ್ತಿದ್ವಿ. ನಿಮ್ ಕೆಲಸ ಏನು? ಈ ಭಿಕ್ಷೆ ಬೇಡದು. ಹೌದಾ? ಎಷ್ಟು ವರ್ಷದಿಂದ? ಸುಮಾರು ವರ್ಷ. ಏನಾಗಿತ್ತು ನಿಮ್ಗೆ? ಹಿಂಗೆ ಆಗೋಯ್ತು. ಹೌದಾ? ಆಕ್ಸಿಡೆಂಟ್ ಏನೂ ಆಗಿರ್ಲಿಲ್ಲ? ಹಾಂ. ಇದು ಸಹಾಯ ಮಾಡಿದ್ದು ಯಾರಿಂದ? ಯಾರು ಕೊಟ್ರು ನಿಮ್ಗೆ? ಯಾವ ಸರ್ಕಾರದಲ್ಲಿ ಸಿಕ್ತು ನಿಮ್ಗೆ? ಸಿದ್ದರಾಮಯ್ಯ. ಇದು ಹೆಂಗ್ ಚಾರ್ಜಿಂಗ್ ಮಾಡೋದು? ಇದು ಎಷ್ಟು ಗಂಟೆ ಮಾಡಬೇಕು? ಒಂದು ನೈಟ್ ಮಾಡ್ಬೇಕಾ? ಇದು ಎಷ್ಟು ಕಿಲೋಮೀಟರ್ ಗಂಟ ಹೋಗ್ಬೋದು ಇದು? ಇವತ್ತೇ ಇಲ್ಲಿ ಬಂದಿರೋದು. ಇವತ್ತು ಬಂದಿರೋದಾ ಫಸ್ಟು? ನೋಡ್ಬೋದು. ಎಲ್ಲರಿಗೂ ತುಂಬ